ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಜಸ್ಟ್ ನಾವು ತೀರ್ಥ ರೂಪು ತಂದೆಯವರಿಗೆ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ. ಸದ್ಯಕ್ಕೆ ನಾನಂತೂ ಎಮೋಷ್ನಲ್ ಆಗಿದ್ದೀನಿ. ಯಾಕಂದರೆ ಈ ಒಂದು ಟ್ರೈಲರ್ನಲ್ಲಿ ತಾಯಿ ಭಾವನೆಯ ಜೊತೆಗೆ ತಂದೆಯ ಭಾವನೆ ಕೂಡ ಇದೆ. ಸೊ ಟೈಟಲ್ ಕೇಳಿದ್ರೆ ತೀರ್ಥ ರೂಪು ತಂದೆಯವರು. ಸೊ ಏನಿದು ಹಾಗಾದರೆ ಏನೆಲ್ಲ ವಿಚಾರಗಳಿರ್ಬೋದು? ಸೊ ನಾವು ಈ ರೀತಿಯ ಟೈಟಲ್ಗಳನ್ನು ಹಳೆಯ ಕಾಲದಲ್ಲಿ ಲೆಟರ್ ಬರಬೇಕಾದ್ರೆ ಕೇಳಿದ್ವಿ. ಸೊ ಈ ರೀತಿಯ ಒಂದು ಹೆಸರನ್ನು ಇಟ್ಕೊಂಡು ಸಿನಿಮಾದಿಂದ ಏನೆಲ್ಲ ಪ್ರೇಕ್ಷಕರಿಗೆ ಕೊಡ್ತಾ ಇದ್ದಾರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನನ್ನ ಜೊತೆಗೆ ಸಿನಿಮಾದ ನಾಯಕ ನಟನಾಗಿರುವಂತಹ ನಿಹಾರ್ ಅವರಿದ್ದಾರೆ. ಸೊ ಇವ್ರನ್ನ ನೀವು ಆಲ್ರೆಡಿ ನೋಡಿರ್ತೀರ. ನಮ್ಮ ಕನ್ನಡದಲ್ಲೂ ಕೂಡ ನಾಗಕನ್ನಿಕೆ ಸೇರಿದಂತೆ ಒಂದಷ್ಟು ಸೀರಿಯಲ್ಗಳು, ಹಾಗೆ ತೆಲುಗಿನಲ್ಲಿಯೂ ಕೂಡ ಇವರು ಮಿಂಚ್ತಾ ಇದ್ದಾರೆ. ಸದ್ಯಕ್ಕೆ ಈ ಸಿನಿಮಾದ ನಾಯಕನಾಗಿದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ನಾನು ಸೂಪರ್ಬ್ ಆಗಿದ್ದೀನಿ. ಈಗ ಟ್ರೈಲರ್ ನೋಡಿದೆ ನಾನು, ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದೆ. ಏನು ಹೇಳಕ್ಕೆ ಹೊರಟಿದ್ದೀರಾ ನೀವು? ತೀರ್ಥರೂಪ ತಂದೆಯವರಿಗೆ ಅಂತ ಹೆಸರಿಟ್ಟು ತಾಯಿ ಎಮೋಷನ್ಸ್ ಇದೆ, ಏನು ಹೇಳ್ತಾ ಇದ್ದೀರಾ? ಈಗಾಗಲೇ ನೀವು ಹೇಳ್ದಂಗೆ ಎಮೋಷನ್ ಆಗಿದ್ದೀರಾ ಅಂತ ಹೇಳಿದ್ದೀರಾ. ಸೊ ಡೆಫಿನೆಟ್ಲಿ ಇದೊಂದು ಎಮೋಷನ್ ಪಾರ್ಟ್ ಓರಿಯೆಂಟೆಡ್ ಸಿನಿಮಾನೇ ಇದು. ಅಂದರೆ ಒಂದು ಫ್ಯಾಮಿಲಿ ಅಂದರೆ ಏನು, ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಒಂದು ಫ್ಯಾಮಿಲಿ ಅಂತಂದ ತಕ್ಷಣ ಒಂದು ಗಂಡ ಹೆಂಡತಿ ಅಥವಾ ಮಗು ಆದ ತಕ್ಷಣ ಅವ್ರನ್ನ ಬೆಳೆಸೋದು ಅಥವಾ ಅವ್ರಿಗೊಂದು ಮದುವೆ ಮಾಡೋದು ಅಥವಾ ಆ ಒಂದು ಏನೊಂದು ಫಾರ್ಮೆಟ್ ಇದೆ ಅಷ್ಟೇ ಅಲ್ಲ ಜೀವನ. ಒಂದು ಫ್ಯಾಮಿಲಿನೇ ಅಂತಂದರೆ ಅದನ್ನು ಹೆಂಗೆ ಬಿಲ್ಡ್ ಮಾಡ್ಕೊಳ್ಬೇಕು ಅಂದರೆ ಪ್ರತಿಯೊಂದು ಹಂತದಲ್ಲೂ ನೀವು ಫ್ಯಾಮಿಲಿನ ಜೋಪಾನಾಗಿ ನೋಡ್ಕೊಂಡು ಹೋಗಬೇಕು. ಅದೇ ಒಂದು ಫ್ಯಾಮಿಲಿ ನಿಮ್ಮನ್ನು ಕಟ್ಕೊಡೋದು ಅಥವಾ ನಿಮ್ಮ ವ್ಯಕ್ತಿತ್ವ ಅಥವಾ ನಿಮ್ಮದೊಂದು ಸಮಾಜದಲ್ಲಿ ನಿಮ್ಮನ್ನು ಒಂದು ಗುರುತು ಅಂತ ತೋರಿಸೋದು ನಿಮ್ಮ ಫ್ಯಾಮಿಲಿ. ಸೊ ಅದ್ರದ್ದು ಮೌಲ್ಯತೆಗಳನ್ನ ಈ ಸಿನಿಮಾ ಮುಖಾಂತರ ತೋರಿಸ್ತಾ ಇದ್ದೀವಿ. ಸೊ ಈ ಒಂದು ಸಿನಿಮಾದಲ್ಲಿ ನಾನು ನಿಹಾರನ ಪಾತ್ರದಲ್ಲೂ ಕಾಣಿಸ್ಕೊತಾ ಇದ್ದೀನಿ. ಸೊ ನನಗೆ ಖುಷಿ ಇದೆ. ಓಕೆ, ನೋಡ್ತಾ ಇದ್ದೆ ಟ್ರೈಲರ್ನ. ವ್ಲಾಗ್ ಮಾಡ್ಕೊಂಡು ಆರಾಮಾಗಿ ಫುಲ್ ಚಿಲ್ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ? ಸೊ ನನ್ನ ಕ್ಯಾರೆಕ್ಟ್ರು ನೀವು ಹೇಳ್ದಂಗೆ ವ್ಲಾಗ್ ಮಾಡ್ಬೇಕಾದ್ರೆ ಫುಲ್ ಚಿಲ್ಲಾಗಿರ್ತೀನಿ. ಬಟ್ ಮನೆಗೆ ಬಂದಾಗ ಒಂಥರ ಮಿರ್ಚಿಯಾಗಿ ಹೋಗಿರ್ತೀನಿ. ಸೊ ಆ ಥರದೊಂದು ಕ್ಯಾರೆಕ್ಟರ್ ಅದು. ಹೊರಗಡೆ ಚಿಲ್ಲು, ಮನೇಲಿ ಆ ಥರ ಮನೇಲಿ ಚಿಲ್ಲಿ. ಸೊ ಬಟ್ ಇದೊಂದು ಕ್ಯಾರೆಕ್ಟರ್ ಒಂಥರ ತುಂಬ ಡಿಫ್ರೆಂಟಾಗಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ನೀವು ನೋಡಿದ ತಕ್ಷಣ ಅದನ್ನು ನೀವು ಹಿಂಗೆ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ಒಂದು ಸಲ ಇಂಟ್ರೋವರ್ಟ್ ಅಂತ ಅನಿಸುತ್ತೆ, ಇನ್ನೊಂದು ಸಲ ಒಂದು ಲೈವ್ಲಿಯಾಗಿ ಕಾಣಿಸ್ತಿದ್ದಾನೆ ಅಂತ ಅನಿಸುತ್ತೆ. ಒಬ್ಬ ಇಂಟ್ರೋವರ್ಟ್ ಹೇಗೆ ಒಬ್ಬ ಯೂಟ್ಯೂಬರ್ ಆಗಿ ಜನಗಳ ಜೊತೆ ಹೇಗೆ ಆ ಪಬ್ಲಿಕ್ ಫಿಗರ್ ಆಗೋಕ್ಕೆ ಹೇಗೆ ಸಾಧ್ಯ ಅಂತ ಅನಿಸುತ್ತೆ, ಅಥವಾ ಅವ್ನಿಗೆ ಇಷ್ಟೊಂದು ಫ್ಯಾನ್ಸ್ಗಳು ಹೇಗೆ ಬಿಲ್ಡ್ ಆದವು ಅಂತ ಅನಿಸುತ್ತೆ. ಸೊ ತುಂಬ ಶೇಡ್ಸ್ ಇರೋವಂಥ ಕ್ಯಾರೆಕ್ಟರ್ ಇದು. ಸೊ ಈ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ನನಗೆ ತುಂಬ ಖುಷಿ ಇದೆ. ಅಂತಂದರೆ ಜಸ್ಟ್ ನಾಟ್ ಒಂದು ಫಾರ್ಮೆಟಲ್ಲಿ ಹೋಗೋ ಒಂದು ಕ್ಯಾರೆಕ್ಟರ್ ಅಲ್ಲದೆ ಒಂದೊಂದು ಕಡೆನೂ ಒಂದೊಂದು ಸೀನಲ್ಲಿ ಒಂದೊಂದು ಥರ ಕಾಣಿಸ್ಕೊತಿರ್ತೀನಲ್ಲ. ಸೊ ಈ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ನನಗೆ ತುಂಬ ಖುಷಿ ಇದೆ. ಸೊ ಈ ಕ್ಯಾರೆಕ್ಟರ್ಗೆ ತುಂಬ ಜನ ಕನೆಕ್ಟ್ ಆಗ್ತಾರೆ. ಅಂದರೆ ನೀವು ಇಂಟ್ರೋವರ್ಟ್ ಆಗಿದ್ರೆ ನೀವು ಕನೆಕ್ಟ್ ಆಗ್ತೀರಾ, ಇನ್ನೊಬ್ರು ತುಂಬ ಲೈವ್ಲಿಯಾಗಿ ಎಕ್ಸ್ಟ್ರೋವರ್ಟ್ ಆಗಿದ್ದಾರೆ ಅಂದರೆ ಅವರು ಕನೆಕ್ಟ್ ಆಗ್ತಾರೆ. ಸೊ ಕನೆಕ್ಟಿಂಗ್ ಪಾಯಿಂಟ್ ತುಂಬ ಇದೆ ಇದರಲ್ಲಿ. ಓಕೆ, ಈಗ ನನಗೊಂದು ಡೌಟ್ ಬಂತು. ನೀವು ನಿಜ ಜೀವನದಲ್ಲಿ ಏನಾದರೂ ವ್ಲಾಗ್ ಮಾಡ್ತೀರಾ ಅಥವಾ ವ್ಲಾಗ್ ಮಾಡೋಕ್ಕೆ ಏನಾದರೂ ಕಷ್ಟ ಏನಾದರೂ ಆಯಿತಾ ಸಿನಿಮಾದಲ್ಲಿ? ನಿಜ ಜೀವನದಲ್ಲಿ ವ್ಲಾಗ್ ಮಾಡಲ್ಲ. ಆ್ಯಂಡ್ ಸಿನಿಮಾದಲ್ಲಿ ವ್ಲಾಗ್ ಮಾಡಬೇಕಾದ್ರೆ ಕಷ್ಟ ಆಯಿತು. ಆ್ಯಕ್ಚುಲಿ ನಿಮಗೆಲ್ಲ ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬೇಕು. ಯಾಕೆ ಅಂತಂದರೆ ವ್ಲಾಗ್ ಮಾಡೋರಾಗಲಿ ಅಥವಾ ಮೀಡಿಯಾದಲ್ಲಿರೋರಾಗಲಿ ಅಥವಾ ನ್ಯೂಸಲ್ಲಿ ಇದನ್ನ ಹೇಳೋದಾಗಲಿ ಅಥವಾ ಒಂದು ಆ್ಯಂಕರಿಂಗ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ನಿಜವಾಗ್ಲೂ ಗ್ರೇಟ್. ಅವ್ರು ಅಷ್ಟು ಸ್ಪಾಂಟೇನಿಯಸ್ ಆಗಿ ಅದೊಂಥರ ನಿಮಗೆ ಲೈವ್ಲಿಯಾಗಿ ಹೇಳಿದ್ನೇ ಹೇಳಿದೆ, ರಿಪೀಟು ಮಾಡಿದೆ, ಒಂಥರ ಡಿಫ್ರೆಂಟಾಗಿ ಮಾತಾಡೋದು ಹೇಗೆ ಅಂತ ನಿಮ್ಮನ್ನೆಲ್ಲ ನೋಡಿ ಕಲಿಬೇಕು ಅನಿಸುತ್ತೆ. ಯಾಕೆ ನೀವೆಲ್ಲ ಇನ್ಸ್ಪೈರ್ ಡೆಫಿನೆಟ್ಲಿ. ಯಾಕೆಂದರೆ ಅದು ನನಗೆ ಈ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಗೊತ್ತಾಯಿತು. ಪ್ರತಿಯೊಬ್ಬರು ಹಾಯ್ ಹಲೋ ನಮಸ್ಕಾರ, ಹಾಯ್ ಫ್ರೆಂಡ್ಸ್, ಹಾಯ್ ಗೈಸ್ ಎಲ್ಲ ಇದೇ ಮಾಡ್ತಾರೆ. ಬಟ್ ಎಲ್ಲ ಕೆಲವೊಂದು ಅದರಲ್ಲೂ ವೆರೈಟಿಯಾಗಿ ಮಾಡೋದು ಹೇಗೆ ಅನ್ನೋದು ನಾವು ಹುಡುಕ್ತಿರ್ಬೇಕಾದ್ರೆ ಗೊತ್ತಾಯಿತು. ನಿಮ್ಮ ಒಂದು ನಿಮ್ಮದೊಂದು ಏನಿದೆ, ನಿಮ್ಮ ಜಾಬ್ ಏನಿದೆ ಅದು ಎಷ್ಟು ಕಷ್ಟ ಇದೆ, ಎಲ್ಲರನ್ನೂ ಒಂದೇ ಥರ ಇಂಪ್ರೆಸ್ ಮಾಡೋಕ್ಕಾಗಲ್ವಲ್ಲ ಅಂತ. ಸೊ ಹಾಗಾಗಿ ಈ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ನನಗೆ ನಿಮ್ಮ ಒಂದು ಕ್ಯಾರೆಕ್ಟರ್ಗಳೆಲ್ಲ ಗ್ಯಾಪ್ನ ಬಂತು. ಸೊ ಡೆಫಿನೆಟ್ ನೀವೆಲ್ಲ ಇನ್ಸ್ಪೈರ್ ಮಾಡಿದ್ದೀರಾ. ಸೊ ಈ ಕ್ಯಾರೆಕ್ಟ್ರು ಒಂಥರ ನನಗೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ವ್ಲಾಗ್ ಮಾಡೋದು ಕಷ್ಟ ಅನ್ನೋದು ಗೊತ್ತಾಯಿತು. ಆ್ಯಂಡ್ ಇನ್ ರಿಯಲ್ ಲೈಫಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ ನನಗೆ. ಸೊ ಇವೊಂದು ನನಗೆ ಅಂದರೆ ನನ್ನ ಸೀರಿಯಲ್ ಫ್ಯಾನ್ಸ್ಗಳು ಅದರಿಂದಲೇ ಇರೋದ್ರಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಿಮ್ಮದೊಂದು ವ್ಲಾಗ್ ಮಾಡಿ ಟ್ರಾವೆಲಿಂಗ್ ಅದು ಇದು ಅಂತ ಹೇಳಿದರು. ಅದೆಲ್ಲ ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ರೆ ನಾನು ಆಫ್ ಮಾಡ್ಕೊಬಿಟ್ಟಿಲ್ಲ, ನನ್ನ ಕೈಲಿ ಆಗಲ್ಲ ಅಂತ. ಸೊ ಹಾಗೆ ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ಓಕೆ, ಇವಾಗ ನಾನು ನಿಮಗೆ ಟಾಸ್ಕ್ ಕೊಡ್ತೀನಿ, ಜಸ್ಟ್ 1 ನಿಮಿಷದಲ್ಲಿ. ಓಕೆನಾ? ಈಗ ಜನರಿಗೊಂದು ವ್ಲಾಗ್ ಮಾಡಿಬಿಟ್ಟು ತೋರಿಸ್ಬೇಕು ಯಾವ ರೀತಿ ಸಿನಿಮಾದಲ್ಲಿ ವ್ಲಾಗ್ ಮಾಡಿದ್ದೀರಾ. ಅಲ್ಲಿನ ಕಂಟೆಂಟ್ ಇರಲಿಲ್ಲ ಅಂದರೂ ನಾರ್ಮಲ್ ಆಗಿ ಈಗ ಒಂದು ಪ್ರೋಗ್ರಾಮ್ ಆಯ್ತಲ್ಲ, ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡಬೇಕು. ಈ ಪ್ರೋಗ್ರಾಮ್ ಬಗ್ಗೆನಾ?
ಎಲ್ಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ನಿಹಾರ್ ಮುಖೇಶ್. ಇವತ್ತು ಸಂಜೆ ಅಂದರೆ 5 ಗಂಟೆಗೆ ಡಿಸೆಂಬರ್ 5ನೇ ತಾರೀಕು ನೀವೆಲ್ಲರೂ ಕಾಯ್ತಾ ಇರೋ ಸಿನಿಮಾ ತೀರ್ಥರೂಪ ತಂದೆಯವರಿಗೆ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನ ನಾನು ಲೈವ್ ವ್ಲಾಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನೀವು ಬಂದು ಜಾಯ್ನ್ ಆಗಿ. ಆ್ಯಂಡ್ ಏನು ಗೊತ್ತಾ, ಇದರಲ್ಲಿ ನಾನೊಬ್ಬನೇ ಅಂತ ಅಲ್ಲ, ತುಂಬ ಸೆಲೆಬ್ರಿಟೀಸ್ಗಳು ಬರ್ತಾ ಇದ್ದಾರೆ. ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಕೇಳೋಣ, ಆ್ಯಂಡ್ ಅವ್ರ ಜೊತೆ ಚಿಟ್ ಚಾಟ್ ಮಾಡೋಣ, ಆಮೇಲೆ ರ್ಯಾಪಿಡ್ ಕ್ವಶನ್ಸ್ ಅಂತ ಕೇಳೋಣ, ಆಮೇಲೆ ಒಂದಷ್ಟು ಕಾಲೆಳೆಯ ಕ್ವಶನ್ಸ್ಗಳನ್ನ ಕೇಳೋಣ, ಸ್ವಲ್ಪ ಪರ್ಸ್ನಲ್ ಆಗು ಕೇಳೋಣ. ಸೊ ಇದೆಲ್ಲ ವ್ಲಾಗಲ್ಲಿ ನನ್ನ ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಬಟನ್ ಒತ್ತನ್ನ ಮರಿಬೇಡಿ. ಇದೊಂದು ಗ್ಯಾಪ್ನ ಇದೆ. ಪಾಸದ್ನ ಅದನ್ನ 100% ನಾನಂತೂ ಮಾರ್ಕ್ಸ್ ಕೊಡ್ತೀನಿ. ಚೆನ್ನಾಗಿ ಮಾಡಿದ್ರಿ ನೀವು, ಅದು ಕಲ್ತ್ಕೊಂಡು ಮಾಡಿದ್ದೀರಾ ಅಂತಲ್ಲ, ಅಯ್ಯೋ ಫುಲ್ ಖುಷಿ ಆಗೋಯ್ತು ನನಗೆ. ಸೊ ಸಿನಿಮಾದಲ್ಲೂ ಇದೇ ರೀತಿ ಫುಲ್ ಸಿನಿಮಾದಲ್ಲಿ ಅಂತಂದರೆ ಈ ಥರ ಇಲ್ಲ. ಸಿನಿಮಾದಲ್ಲಿ ನಾನು ಟ್ರಾವೆಲಿಂಗ್ದೇ ಇರುತ್ತೆ, ಬಟ್ ಇಷ್ಟೊಂದು ಲೈವ್ಲಿ ಆಗಿರಲ್ಲ, ಬೇರೆ ಥರ ಒಂದು ಕನೆಕ್ಟ್ ಆಗುತ್ತೆ. ಸೊ ನೀವು ಇಲ್ಲಿ ನಂಗೆ ಟಾಸ್ಕ್ ಕೊಟ್ರಲ್ಲ, ಸೊ ನಮ್ಮ ತೀರ್ಥರೂಪ ಪ್ರಮೋಷನ್ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಲೈವ್ಲಿ ಆಗಿರೋದು. ಓಕೆ, ನಿಜ ಜೀವನದಲ್ಲಿ ಏನಾದ್ರು ನಿಮ್ಮ ಕ್ಯಾರೆಕ್ಟ್ರಿಗೆ ಸಿನಿಮಾ ಕ್ಯಾರೆಕ್ಟರ್ ಏನಾದರೂ ಲಿಂಕ್ ಆಗುತ್ತಾ? ಒಂದೊಂದು ಪಾಯಿಂಟ್ ಆಫ್ ಟೈಮಲ್ಲಿ ಒಂದೊಂದು ಪಾರ್ಟ್ ಸೀನ್ಸ್ಗಳಲ್ಲಿ ಅಂತ ಅನಿಸುತ್ತೆ. ಅಂದರೆ ನಾನು ಎಷ್ಟೇ ಒಂದು ಸ್ವಲ್ಪ ಎಕ್ಸ್ಟ್ರೋ ವರ್ಡ್ ಥರ ಕಾಣಿಸ್ತೀನಿ, ಕೆಲವೊಂದು ವಿಷಯದಲ್ಲಿ ಇಂಟ್ರೋ ವರ್ಡ್ ಥರ ಅನ್ನಿಸ್ತೀನಿ. ಕೆಲವ್ರನ್ನ ಮಾತ್ರ ಎಲ್ಲರ ಹತ್ರನೂ ಮಾತಾಡಿಸ್ತೀನಿ, ಕೆಲವ್ರ ಜೊತೆ ಮಾತ್ರ ಕ್ಲೋಸ್ ಆಗ್ತೀನಿ. ಸೊ ಆ ಒಂದು ಶೇಡ್ಸ್ ಈ ಕ್ಯಾರೆಕ್ಟ್ರಲ್ಲಿದೆ. ಆ್ಯಂಡ್ ಇನ್ನೊಂದು ಹೇಳ್ಬೋದು ಅಂದರೆ ಈ ಕ್ಯಾರೆಕ್ಟರ್ ಬಗ್ಗೆ ಅಂದರೆ ಹೊರಗಿನ ಪ್ರಪಂಚದಲ್ಲಿ ಆ ಟ್ರೆಕ್ಕಿಂಗು ಮತ್ತು ಆ ನೇಚರ್ ಜೊತೆ ಬ್ಲೆಂಡ್ ಆಗೋ ವಿಷಯದಲ್ಲಿ ನಾನು ಸ್ವಲ್ಪ ಈ ಪಾತ್ರಕ್ಕೆ ಕನೆಕ್ಟ್ ಆಗಿದ್ದೀನಿ. ನಾನು ಅದೇ ಥರದಲ್ಲಿ ನನ್ನ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾಯಿದ್ದೀನಿ. ಸೊ ಇನ್ ದ್ಯಾಟ್ ವೇ ಕನೆಕ್ಟ್ ಆಗುತ್ತೆ. ಸೀರಿಯಸ್ಲಿ ಒಂದು ಕ್ವೆಶ್ಚನ್ನು, ಈಗ ನಾವು ವ್ಲಾಗ್ ಮಾಡೋರನ್ನ ಅಥವಾ ರೀಲ್ಸ್ ಮಾಡೋರನ್ನ, ಅಯ್ಯೋ ಇವರೇನು 24 ಗಂಟೆ ಬರೀ ಇದೇ ಮಾಡ್ತಿದ್ದಾರಲ್ಲ ಅಂತ ನಮ್ಮ ತಲೆಯಲ್ಲಂತೂ ಒಂದು ಬಂದೇ ಬರುತ್ತೆ. ಸೊ ನೀವು ಈ ಕ್ಯಾರೆಕ್ಟರ್ ಮಾಡಿದ ಮೇಲೆ ಆ ಒಪಿನಿಯನ್ ಚೇಂಜ್ ಆಯಿತಾ? ಡೆಫಿನೆಟ್ಲಿ ಆಯಿತು. ಅಂದರೆ ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ವ್ಲಾಗ್ ಮಾಡೋರಿಗೆ, ಯೂಟ್ಯೂಬರ್ಸ್ಗೆ ಆ್ಯಂಡ್ ರೀಲ್ಸ್ ಕಂಟೆಂಟ್ ಮಾಡೋರಿಗೆ. ನಾವು ಸ್ಟಾರ್ಟಿಂಗು ನಾವು ಅನ್ಕೋತಾ ಇದ್ವಿ ಫಸ್ಟು ರೀಲ್ಸ್ ಮಾಡಿದಾಗ ಅಥವಾ ಇದೆಲ್ಲ ನೋಡಿದಾಗ, ಯಾವುದು ಗುರು ಎಲ್ಲನೂ ಬಂದಿರೋದನ್ನೆಲ್ಲ ಮಾಡ್ತಾರೆ ಅಂತ ಹೇಳ್ತಿದ್ರು. ಬಟ್ ಅದರಲ್ಲಿರೋ ಹಾರ್ಡ್ ವರ್ಕ್ ಅದು ಮಾಡಿದವ್ರಿಗೆ ಗೊತ್ತು. ಸೊ ಈಗ ರೀಲ್ಸ್ ಮಾಡೋ ಅವ್ರು ಕೊಡೋ ಕಂಟೆಂಟ್ನ ಸಿನಿಮಾದವರೇ ಕೊಡೋಕ್ಕಾಗಲ್ಲ, ಅಷ್ಟು ಕೊಡ್ತಾ ಇದ್ದಾರೆ. ಆ್ಯಂಡ್ ಯೂಟ್ಯೂಬರ್ಸ್ ಅಷ್ಟೇ, ಅವರ ಒಂದು ಕ್ರಿಯೇಟಿವಿಟಿ ಇರ್ಬೋದು. ನನಗೆ ತುಂಬ ಇಷ್ಟ ಆಗ್ತಿದೆ. ನಾನು ಮುಂಚೆ ಎಲ್ಲ ನಾವು ಗೇಮ್ಸ್ ಆ್ಯಪ್ ಎಲ್ಲ ಓಪನ್ ಮಾಡ್ಕೊಂಡು ನೋಡ್ತಿದ್ದೆ, ಇಲ್ಲಾಂದರೆ ವಾಟ್ಸಪ್ ಅದು ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ. ಇನ್ಸ್ಟಾಗ್ರಾಮ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಗೆ ತುಂಬ ಬೋರ್ ಆಗ್ತಿದೆ ಅಂತಂದರೆ ಯೂಟ್ಯೂಬ್ ತೆಗ್ದು ನೋಡಿ, ವ್ಲಾಗರ್ಸ್ ಆಗಲಿ ಯೂಟ್ಯೂಬರ್ಸ್ ಆಗಲಿ ಅವ್ರು ಕೊಡೋ ಕಂಟೆಂಟ್ ಆಗಲಿ, ನಾವು ಹೆಂಗೆ ವರ್ಷಕ್ಕೆ ಇಷ್ಟು ಸಿನಿಮಾ ಕೊಡ್ತಾರೆ ಸಿನಿಮಾದವರು ಅಂತ ಹೇಳ್ತಾರೋ, ಹಂಗೆ ಯೂಟ್ಯೂಬರ್ಸ್ ಕೊಡೋ ಕಂಟೆಂಟ್ ಕೂಡ ಅಷ್ಟೇ ವಿಭಿನ್ನವಾಗಿರುತ್ತೆ. ನಿಜವಾಗ್ಲೂ ನೀವು ಎಲ್ಲರಿಗೂ ಹ್ಯಾಟ್ಸ್ ಆಫ್. ಅಂದರೆ ಇಟ್ಸ್ ನಾಟ್ ಈಸಿ. ಅಂಥ ಕಂಟೆಂಟ್ಗಳು ಕೊಟ್ಕೊಂಡಿದ್ದೀರಾ, ಅಂಥ ಕಂಟೆಂಟ್ ಕೊಡ್ತಿರೋದಕ್ಕೆ ನಿಮ್ಗೆ ಇಷ್ಟು ಫಾಲೋವರ್ಸ್ ಆಗ್ತಿದ್ದಾರೆ. ನೀವು ಯಾವ ಸೆಲೆಬ್ರಿಟಿಗಿಂತನೂ ಕಮ್ಮಿ ಇಲ್ಲ. ಯು ಆರ್ ಆಲ್ ಸೂಪರ್ ಸ್ಟಾರ್ಸ್ ನನ್ನ ಪ್ರಕಾರ. ತುಂಬ ಚೆನ್ನಾಗಿ ಹೇಳಿದ್ರಿ. ಓಕೆ, ಈಗ ಸೀತಾರಾ ಮ್ಯಾಮ್ ಜೊತೆಗೆ ಆ್ಯಕ್ಟ್ ಮಾಡಿ ಹೇಗೆ ಅನ್ನಿಸ್ತು? ನೀವು ಅವಾಗ ಕುತ್ಕೊಂಡಾಗ ಹೇಳ್ತಾ ಇದ್ದೀನಿ ನನಗೆ ಆ ಕ್ಯಾರೆಕ್ಟರ್ ಅಂತ ಬಂದಾಗ ಅವರೇ ನೆನಪಾದ್ರು ಅಂತ. ಸೊ ಹೇಗೆ ಅನ್ನಿಸ್ತು? ಅಂದರೆ ನಮಗೆ ಯಾವುದೇ ಒಂದು ಕತೆ ಕೇಳ್ತಿರ್ಬೇಕಾದ್ರೆ ಒಂದು ಇಮ್ಯಾಜಿನೇಷನ್ ರನ್ ಆಗ್ತಾನೆ ಇರುತ್ತೆ. ಅಂದರೆ ಈ ಕ್ಯಾರೆಕ್ಟರ್ಗಳು ಯಾರು ಅಂತ ಹೇಳದೇ ಇದ್ರೂ ನಮ್ಮ ಥಾಟಲ್ಲಿ ಯಾರೋ ಒಬ್ರು ಬರ್ತಾರಲ್ಲ, ಆ ಥರ ಬಂದಿದ್ದ ವ್ಯಕ್ತಿ ಸೀತಾರಾ ಮ್ಯಾಮ್ ನನಗೆ. ಸೊ ಸೀತಾರಾ ಮ್ಯಾಮ್ ಈ ಎಮೋಷನ್ ಇರೋ ಒಂದು ತಾಯಿ ಪಾತ್ರನ ಇವ್ರ ಕೈಲೇ ಮಾಡೋಕ್ಕೆ ಸಾಧ್ಯ ಗುರು ಅಂತ ಅನ್ಸಿದ್ದು ನನಗೆ. ಅದೊಂಥರ ಹೇಳ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಆಲುಂಡ ತವರೂರು ಅವರ ಅಳಿಸಿದ ಎಮೋಷನ್ ಸೀನ್ಸ್ ಗ್ಯಾಪ್ನ ಬಂತು. ಅಲ್ಲಿವರೆಗೂ ನನಗೆ ಸೀತಾರಾ ಮ್ಯಾಮ್ ತಲೆಯಲ್ಲೇ ಇರಲಿಲ್ಲ. ಜಸ್ಟ್ ಈ ಸ್ಟೋರಿ ಡಿಸ್ಕಷನ್ ಮಾಡ್ತಿರೋ ಅಷ್ಟೇ ಟೈಮಲ್ಲೇ ಬಂದಿದ್ದು ತಟ್ ಅಂತ ಹೇಳಿದೆ ನಾನು, ಸೀತಾರಾ ಮ್ಯಾಮ್ ಮಾಡಿದ್ರೆ ಸಖತ್ತಾಗಿರುತ್ತಿದೆ, ಹೆಂಗಾರು ಮಾಡಿ ಅವ್ರನ್ನೇ ಮಾಡಿಸೋಣ ಅಂತ. ಅಂದರೆ ನಾನು ಇದಕ್ಕಿಂತ ಮುಂಚೆ ಮಾಡಿದ ಸೀರಿಯಲಲ್ಲೂ ಅಷ್ಟೇ, ಅಂದರೆ ಆ ತಾಯಿ ಮಗನ ಎಮೋಷನ್ ನಾನು ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದೆ ಅಂದ್ಬಿಟ್ಟು ನಂಗೆ ಒಂದಿಷ್ಟು ಅಭಿಮಾನಿಗಳಾಗಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ನನಗೆ ಇದನ್ನು ಇನ್ನೊಂದು ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಸೊ ಇದಕ್ಕೆ ಸೂಕ್ತವಾದವರು ಮತ್ತು ನಮ್ಮ ಕರ್ನಾಟಕ ಜನ, ಕನ್ನಡದವ್ರು ಮಾತ್ರ ಅಲ್ಲದೆ ತಮಿಳವರಾಗಲಿ, ತೆಲುಗುವರಾಗಲಿ, ಮಲಯಾಳಂವರಾಗಲಿ ಎಲ್ಲರೂ ಸೀತಾರಾ ಮ್ಯಾಮ್ನ ಅವ್ರ ಎಮೋಷನ್ನ ನೋಡಿ ಬೆಳೆದಿದ್ದಾರೆ. ಆ್ಯಂಡ್ ಅವ್ರು ಅಷ್ಟೇ ಎಲ್ಲರೂ ಮನೆ ಮಗಳು ಥರ ಕಾಣಿಸ್ತಾರೆ ಅವರು. ನೀವು ಸೀತಾರಾ ಮ್ಯಾಮ್ ನೋಡಿ, ನೀವು ಮನೆಯವ್ರು ನಮ್ಮ ಅತ್ತೆನೋ ದೊಡ್ಡಮ್ಮನೋ ಇಲ್ಲ ನಮ್ಮ ಅಕ್ಕನೋ ಗರ್ಲ್ ಫ್ರೆಂಡೋ ವೈಫೋ ನಮ್ಮವರೇ ಅನಿಸ್ಬಿಡ್ತಾರೆ. ಸೊ ಆ ಒಂದಿರೋ ಫೇಸ್ನ ನಮಗೆ ತುಂಬ ಆಪ್ಟ್ ಅಂತ ಅನ್ನಿಸ್ತು. ಸೊ ನಮ್ಮ ಡೈರೆಕ್ಟ್ ಅವ್ರಿಗೆ ಸಜೆಸ್ಟ್ ಮಾಡಿದೆ ಆ್ಯಂಡ್ ಇಟ್ ವರ್ಕ್ಡ್. ಆ್ಯಂಡ್ ಅದು ಕೂಡ ನಮ್ಮ ಇಬ್ಬರ ಮಧ್ಯೆ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾದಲ್ಲೂ ಕೂಡ. ಲುಕಿಂಗ್ ಫಾರ್ವರ್ಡ್. ಓಕೆ, ಅದ್ರ ಜೊತೆಗೆ ಹೇಗೆ ನಾವು ರಚನಾ ಅವ್ರ ಜೊತೆಗೂ ಕೂಡ ವರ್ಕ್ ಮಾಡಿದ್ದೀರಾ. ಸೊ ಹೇಗಿತ್ತು ಕಾಂಬಿನೇಷನ್, ಹೇಗೆ ವರ್ಕ್ ಆಗಿದೆ ಇಬ್ಬರು ಕಾಂಬಿನೇಷನ್?
ಹೆಂಗೆ ನಾವು ಅಂತಲೇ ಇರ್ತಾರೆ ಅವ್ರು ಸ್ವಲ್ಪ ಅಂದರೆ ಸೆಟ್ಟಲ್ಲೂ ಕೂಡ ಶೀ ಈಸ್ ಫೈನ್ ಆ್ಯಂಡ್ ಶೀ ಈಸ್ ವೆರಿ ಒಬೀಡಿಯಂಟ್, ತುಂಬ ಆನ್ ಟೈಮ್ ಬಂದು ಕೆಲಸ ಮಾಡೋರು. ಅಂದರೆ ನಾನು ಅವರು ಇದನ್ನು ಹೇಳ್ತಿದ್ದೀನಿ ಅಂತಂತಂದರೆ ಅವ್ರು ಅಷ್ಟು ಪಂಚುವಲ್ ಆಗಿದ್ದಾರೆ ಆ್ಯಂಡ್ ಅಷ್ಟು ಡಿಸಿಪ್ಲಿನ್ ಆಗಿದ್ದಾರೆ. ಅವ್ರ ಕೆಲಸ ಅವರು ಇದು ಅವ್ರ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ನನ್ನ ಜೊತೆ ವರ್ಕ್ ಮಾಡಬೇಕಾದ್ರೂ ಒಂಥರ ಫನ್ ಇತ್ತು. ಟ್ರಾವೆಲಿಂಗ್ ಇರ್ತಿತ್ತು ನಮ್ಮದು, ತುಂಬ ಕಡೆ ಕಾರಲ್ಲಿ ತಿರುಗಾಡೋದು. ಅಂದರೆ ನಾವು ಆ್ಯಕ್ಚುಲಿ ಆಲ್ಮೋಸ್ಟ್ ಮೈಸೂರಿಂದ ಕೊಚ್ಚಿವರೆಗೂ ಟ್ರಾವೆಲ್ ಮಾಡ್ತಾ ಶೂಟು ಮಾಡಿಬಿಟ್ಟಿದ್ದೀವಿ. ಸೊ ಅಲ್ಲಿ ಮತ್ತು ಇನ್ನು ಶೂಟ್ ಮಾಡಿದ್ದು ನಾವು ಮೇಘಾಲಯದಲ್ಲಿ ಶೂಟ್ ಮಾಡಿದಾಗಲೂ ಅಷ್ಟೇ. ಆ ಜರ್ನಿನೆಲ್ಲ ನಮ್ಮದೊಂದು ಒಂದು ಅದು ಜರ್ನಿ ಥರನೇ ಆಗೋಯ್ತು ನಮಗೆ. ಒಂಥರ ಎಲ್ಲೋ ಟ್ರಿಪ್ಪಿಗೆ ಬಂದಿದ್ದೀವಿ ಅನ್ನೋ ಥರ ಅನ್ನಿಸ್ತು. ಅಲ್ಲಿ ಮಾಡಲಿಲ್ಲ, ಅಲ್ಲಿ ವ್ಲಾಗ್ ಮಾಡೋಕ್ಕೆ ಹೋಗಿರಲ್ಲ ಆ್ಯಕ್ಚುಲಿ. ಸೊ ಬಟ್ ಅದೊಂದು ಟ್ರಿಪ್ ಥರನೇ ಆಗೋಯ್ತು. ಬಟ್ ಚೆನ್ನಾಗಿತ್ತು, ವಿ ಎಂಜಾಯ್ಡ್. ಅವ್ರಿಗೂ ಒಳ್ಳೆ ಫ್ಯೂಚರ್ ಇದೆ ಅಂತ ನಂಗೆ ಅನಿಸುತ್ತೆ ಕನ್ನಡದಲ್ಲಿ. ಆಲ್ ದ ಬೆಸ್ಟ್ ಟು ಹರ್. ಥ್ಯಾಂಕ್ ಯು ಸೋ ಮಚ್ ನಿಹಾರ್ ಅವರೇ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಕನ್ನಡ ಪಿಕ್ಚರ್ ಅವ್ರಿಗೆ ಥ್ಯಾಂಕ್ ಯು. ಕನ್ನಡ ಸಿನಿಮಾನ ಎಲ್ಲರೂ ಪ್ರೋತ್ಸಾಹಿಸಿ. ಅಂದರೆ ಇದು ಇವತ್ತಿನ ಪರಿಸ್ಥಿತಿಲಿ ನಾನು ಎಲ್ಲರನ್ನೂ ಕೇಳ್ಕೊತಿರೋದೇನು ಅಂತಂತಂದರೆ, ನಮ್ಮಂಥ ಹೊಸಬ್ರಿಗೆ ಅವಕಾಶ ಸಿಗೋದು ತುಂಬ ಕಷ್ಟ, ಸಿಕ್ಕಿದ ಮೇಲೆ ಅದನ್ನು ಉಳಿಸ್ಕೊಳ್ಳೋದು ಇನ್ನೂ ಕಷ್ಟ. ಅದಕ್ಕೆಲ್ಲ ಒಂದು ದಾರಿ ಅಂತಂದರೆ ನೀವು ತೋರಿಸೋ ಸಪೋರ್ಟ್ ಮಾತ್ರ. ದಯವಿಟ್ಟು ಸಪೋರ್ಟ್ ಮಾಡಿ. ಸಿನಿಮಾನ Jan 1 ರಿಲೀಸ್ ಆಗ್ತಾಯಿದೆ. ಹೊಸ ವರ್ಷ, ಒಂದು ಹೊಸ ಪ್ರಾರಂಭ ನಿಮ್ಮ ಜೀವನದಲ್ಲೂ ನನ್ನ ಜೀವನದಲ್ಲೂ ಆಗಲಿ. ಆ ಒಂದು ಪ್ರಾರಂಭಕ್ಕೆ ನೀವು ಮುನ್ನುಡಿಯಾಗಿ. ಥ್ಯಾಂಕ್ ಯು. ನಿಮ್ಮೆಲ್ಲ ಫ್ಯಾಮಿಲಿ ಹೋಗಿ ನೋಡ್ತೀರಂತ ನಾನು ನಂಬ್ತೀನಿ. ಥ್ಯಾಂಕ್ ಯು. ನಿಮ್ಮ ಮನೆ ಮಗ ಅಂತ ಅಂದ್ಕೊಂಡು ನನಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಅಫ್ಕೋರ್ಸ್ ನೀವು ಇಷ್ಟು ಕೇಳಿದ ಮೇಲೆ ನಾವು ಕೂಡ ನಿಮ್ಮನ್ನು ಬೆಂಬಲಿಸ್ತೀವಿ. ಆಲ್ ದ ಬೆಸ್ಟ್. ನೋಡಿದ್ರಲ್ವಾ, ಇದು ನಿಹಾರ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.